ಇದೇ 30ಕ್ಕೆ KSCR ಚುನಾವಣೆ ನಡೀತಾ ಇದೆ. ಬಹಳ ಜಿದ್ದಿನಿಂದ ಕೂಡಿರುವಂಥ ಈ ಚುನಾವಣೆಯಲ್ಲಿ ಈ ಬಾರಿ ವೆಂಕಟೇಶ್ ಪ್ರಸಾದ್ ಅವರ ತಂಡವೂ ಕೂಡ ಭಾಗಿಯಾಗ್ತದೆ. ಅದರಲ್ಲಿ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿರುವಂತಹ ವಿನಯ್ ಮೃತ್ಯುಂಜಯ ಅವರು ನಮ್ಮೊಟ್ಟಿಗಿದ್ದಾರೆ, ಮಾತನಾಡಿಸ್ತಾರೆ. ಸರ್, ಈ ಬಾರಿಯ ಚುನಾವಣೆ ಒಂದು ದೊಡ್ಡ ಮಟ್ಟದ ಹೋರಾಟ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಟ್ ಯಾಕೆ ತಮ್ಮ ತಂಡವನ್ನು ಎಲ್ಲರೂ ಕೂಡ ಬೆಂಬಲಿಸಬೇಕು, ಯಾಕೆ ತಮ್ಮ ತಂಡವನ್ನು ಗೆಲ್ಲಿಸಬೇಕು? ಸರ್, ಇವಾಗ ವೆಂಕಟೇಶ್ ಪ್ರಸಾದ್ ಅವರು ಈಗ ತಾನೇ ಮಾತಾಡ್ತಾ ಇದ್ದಿದ್ದು ನಾನು ಕೇಳಿದೆ. ಕ್ರಿಕೆಟಲ್ಲಿ ತುಂಬ ಹಿನ್ನಡೆ ಆಗಿದೆ, ನಿಮಗೆ ಗೊತ್ತಿದೆ. ಕಾಲು ತುಳಿತ ಪ್ರಕರಣ ಆದಮೇಲೆ ನಮ್ಮ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ಕಳಂಕ ಮಟ್ಟಿದೆ. ಯಾವುದೇ ರೀತಿಯಂಥ ಮಹಿಳೆಯರ ವರ್ಲ್ಡ್ ಕಪ್ ನಡಿಬೇಕಾಗಿತ್ತು, ಪುರುಷರ ವರ್ಲ್ಡ್ ಕಪ್ ಫೆಬ್ರವರಿ ಇತ್ತು, ನಡೀತಾ ಇಲ್ಲ. IPL ಮ್ಯಾಚಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ಗೌರ್ಮೆಂಟ್ ಜೊತೆ ಯಾವುದೇ ರೀತಿಯಾದ ಒಳ್ಳೆಯ ಸ್ನೇಹ ಇಟ್ಕೊಂಡಿಲ್ಲ ಅನಿಸುತ್ತೆ. ಸ್ನೇಹ ಸಂಬಂಧಗಳು ಕೆಟ್ಟೋಗಿದೆ ಪ್ರತಿಯೊಂದು ಸರ್ಕಾರಿ ವಿಭಾಗಗಳಲ್ಲಿ. ಇದನ್ನೆಲ್ಲ ನಾವು ಬಂದು ಅದನ್ನೆಲ್ಲ ಈಗ ರಿವೈವ್ ಮಾಡಿ ಮತ್ತೆ ಕ್ರಿಕೆಟ್ ಮ್ಯಾಚ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಾಪಸ್ ಬರಲಿಕ್ಕೆ ಏನು ಬೇಕೋ ಅದಕ್ಕೆ ಪ್ರಯತ್ನ ಮಾಡಬೇಕು. ಇದೊಂದು ನೈತಿಕ ಚುನಾವಣೆ ಅಂತಲೇ ಹೇಳಬೇಕು. ಇವಾಗ ಕಾಲು ತುಳಿತ ಪ್ರಕರಣ ಆದಾಗ 11 ಜನ ಅಮಾಯಕರು ಸತ್ತೋಗಿದ್ರು. ಅವರು ಸಾವಾದ ಮೇಲೆ ಇವರೇ ನೈತಿಕ ಹೊಣೆ ಎತ್ತಿ ಕಾರ್ಯದರ್ಶಿ ಮತ್ತು ಖಜಾಂಚಿಗಳು ರಾಜೀನಾಮೆ ಕೊಟ್ಟಿದ್ದರು. ಮತ್ತು ಈಗ ರಾಜೀನಾಮೆ ಕೊಟ್ಟಂಥ ಖಜಾಂಚಿಯವರು ಮತ್ತೆ ಈಗ ಬಂದು ಹೆಂಗೆ ಸ್ಪರ್ಧೆ ಮಾಡ್ತಾರೆ? ಏನು ನೈತಿಕ ಹೊಣೆ ಇದೆ ಅದರಲ್ಲಿ? ಇವ್ರು ನೈತಿಕ ಹೊಣೆ ಒತ್ತಿ ಇವ್ರು ಆಚೆ ಹೋದ್ಮೇಲೆ FIR ಫೈಲ್ ಆಗಿದೆ. ಕುನ್ನಾ ಕಮಿಟಿ ರಿಪೋರ್ಟಲ್ಲಿ ಇವರೇ ಅದಕ್ಕೆ ರೀಸನ್ ಅಂತ ಹೇಳಿದ್ದಾರೆ. CID ರಿಪೋರ್ಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾವ ನೈತಿಕ ಹೊಣೆ ಹೊತ್ತು ಬರ್ತೀರಾ ನೀವು? 4 ಜನ ಇವಾಗ ಇದ್ದಂಥ ಸಮಿತಿನಲ್ಲಿರೋ 4 ಜನ ಕಾಲು ತುಳಿತ ಸಮಿತಿನಲ್ಲಿದ್ದು 4 ಜನ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಏನು ನೈತಿಕ ಹೊಣೆ ಇದೆ ಹೇಳಿ ನೀವು? ಒಂದು ಅಟ್ಲೀಸ್ಟ್ ಒಂದು 11 ಜನ ಸಾವು ಆಗಿರೋದ್ರಿಂದ ಅವರು ಕಾರಣಕರ್ತರಾಗಿದ್ದಾರೆ. ಡೈರೆಕ್ಟ್ ಇಂಡೈರೆಕ್ಟಾಗಿ ಅವರು ನಿರ್ಣಯದಲ್ಲಿ ಭಾಗಿಯಾಗಿದ್ದರು. ಅದಿರೋವಾಗ ನೈತಿಕವಾಗಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆನೇ ಮಾಡಿಕೊಡ್ದು ಅಂಥದ್ರಲ್ಲಿ ಮತ್ತೆ ಅವ್ರು ಕರ್ಕೊಂಬಂದು ಚುನಾವಣೆ ಮಾಡಿದ್ರೆ ನಾವು ಹೆಂಗೆ ಸುಮ್ಮನೆ ಕೂತಿರೋದು ಹೇಳಿ? ಓಕೆ, ಈಗ ಇದೆಲ್ಲ ಆದಮೇಲೆ ಸರ್, ಈಗ ತಮಗೆ ಮುಂದೆ ಇರುವಂಥ ಬಹಳ ಬೆಟ್ಟದಂಥ ಸವಾಲುಗಳ ಬಗ್ಗೆ ಹೇಳೋದಾದರೆ, ಯಾಕಂದರೆ ಇಷ್ಟೆಲ್ಲ ಅವಾಂತರಗಳಾಗಿದೆ, ತಾವು ಮಾಡುವಂಥ ಆರೋಪಗಳ ಪ್ರಕಾರವಾಗಿ ಸಾಕಷ್ಟು ಸವಾಲುಗಳು ಮುಂದೆ ಇರುವಂಥದ್ದು. ಇದನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಈಗ ಸ್ಪರ್ಧೆ ಮಾಡಿರುವಂಥ ನಿಮ್ಮ ತಂಡ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದೆ ಇದನ್ನೆಲ್ಲವನ್ನು ಕೂಡ ಫೇಸ್ ಮಾಡುವಂಥ ನಿಟ್ಟಿನಲ್ಲಿ? ಸರ್, ನಾನು ಹೇಳ್ಬೇಕಂದ್ರೆ ನಿಮ್ಗೆ ಇದೊಂದು ಪ್ರಚಂಡ ತಂಡ ಅಂತಲೇ ಹೇಳ್ಬೋದು. ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ಒಂದು ಲೆಜೆಂಡ್ರಿ ಕ್ರಿಕೆಟರು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮ್ಮ ತಂಡದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪುರುಷ ಮತ್ತು ಮಹಿಳಾ ವಿಭಾಗದ ಕ್ರಿಕೆಟಿಗರಿದ್ದಾರೆ. ಕಲ್ಪನಾ ವೆಂಕಟಾಚಾರ್ ಅವರಿದ್ದಾರೆ, ವೆಂಕಟೇಶ್ ಪ್ರಸಾದ್ ಇದ್ದಾರೆ, ಸುಜಿತ್ ಸೋಮಸುಂದರ್ ಇದ್ದಾರೆ, ಅವಿನಾಶ್ ವೈದ್ಯ ಅವರಿದ್ದಾರೆ. ಅನುಭವವುಳ್ಳಂಥ ವ್ಯಕ್ತಿಗಳಿದ್ದಾರೆ, ವೃತ್ತಿಯಲ್ಲಿ ಧೀರ್ಣ ಇರೋರೆಲ್ಲ ಇದ್ದಾರೆ. ಸೊ ನಮ್ಮದೊಂದು ಒಳ್ಳೆಯ ತಂಡ ಅಂತಲೇ ಹೇಳಬೇಕು. ಇದು ನಾವು ಏನು ಕ್ರಿಕೆಟ್ ನಡೆಸಲಿಕ್ಕೆ ನಮ್ಮ ಕ್ರಿಕೆಟಿಗರು ಸಾಕಷ್ಟಿದ್ದಾರೆ. ಆಮೇಲೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಡೆಸಲಿಕ್ಕೆ ಅನುಭವ ಇರೋಂಥವ್ರು. ಆಲ್ರೆಡಿ ನಾನು ಒಂದು ಟರ್ಮಲ್ಲಿ ಆಫೀಸ್ ಬೇರರ್ ಆಗಿದ್ದೀನಿ, 3 ಟರ್ಮ್ ಮ್ಯಾನೇಜಿಂಗ್ ಕಮಿಟಿ ಮೆಂಬರೇ. ಸಾಕಷ್ಟು ಅನುಭವ ಇದೆ. ನಮ್ಮೆಲ್ಲರ ಅನುಭವಗಳು ಸೇರಿ ಕ್ರಿಕೆಟ್ ಆಗಲಿ ಅಥವಾ ನಮ್ಮ ಅಡ್ಮಿನಿಸ್ಟ್ರೇಷನಲ್ಲಾಗಲಿ ಯಾವುದೇ ರೀತಿ ಕೊರತೆ ಇರಲ್ಲ. ಇದನ್ನು ಮುಂದಕ್ಕೆ ತಗೊಂಡು ಹೋಗ್ತೀವಿ. ಮೆಂಬರ್ಸ್ ಎಲ್ಲ ಹೇಗೆ ಸರ್, ಯಾವ ಥರ ಸಪೋರ್ಟ್ ಸಿಗ್ತಾ ಇದೆ, ಏನು ಹೇಳ್ತಾರೆ? ಅವರಲ್ಲೂ ಕೂಡ ಇದು ಬದಲಾವಣೆ ಬೇಕು ಅನ್ನುವಂಥ ಮನಸ್ಥಿತಿಗಳು ಬಂದಿದೆಯಾ ಹೇಗೆ? ಸರ್, ಪ್ರತಿಯೊಬ್ಬರು ಮೆಂಬರೂ ಬದಲಾವಣೆ ಕಾಯ್ತಾ ಇದ್ದಾರೆ ಸರ್. ನೋಡಿದ್ದಾರೆ ಏನು ನಡೆದಿದೆ ಕಳೆದ 3 ವರ್ಷದಿಂದ. ಪ್ರತಿಯೊಬ್ಬರು ಮೆಂಬರು ಅವ್ರಿಗೂ ತುಂಬ ಕಾಯ್ತಾ ಇದ್ದಾರೆ. ಇದೊಂದು ಬದಲಾವಣೆ ಆಗಬೇಕು, ಕ್ರಿಕೆಟಿಗರು ಬರಬೇಕು, ಕ್ರಿಕೆಟಿಗರು ಕ್ರಿಕೆಟ್ ನಡೆಸ್ತಾರೆ, ನಾವು ನಮ್ಮ ಕೈಯಲ್ಲಾದ ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ಸೊ ಪ್ರತಿಯೊಬ್ಬರು ಸದಸ್ಯರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ KSL ಒಂದು ಬದಲಾವಣೆ ಆಗಬೇಕು ಅಂತ. ಸಾಧ್ಯ ಇದೆಯಾ ಸರ್? ಈಗ ಒಂದಷ್ಟು ಟೂರ್ನಿಗಳೆಲ್ಲವೂ ಕೂಡ ಬೆಂಗಳೂರಿಂದ ಕೈ ತಪ್ಪೋಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ತಾವು ಹೇಳಿದ ಹಾಗೆಯೇ ಶೀಘ್ರದಲ್ಲೇ IPL ಆರಂಭ ಆಗುತ್ತೆ, IPL ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ, ಹೋಮ್ ಗ್ರೌಂಡ್ ಕೂಡ ತಪ್ಪುತ್ತೆ ಅನ್ನುವಂಥದ್ದು. ಜನರಿಗೆ, ಕರ್ನಾಟಕದ ಜನರಿಗೆ ಚಿನ್ನಸ್ವಾಮಿ ಅನ್ನುವಂಥದ್ದು ಒಂದು ಎಮೋಷನ್, RCB ಅನ್ನುವಂಥದ್ದು ಎಮೋಷನ್. ಇಲ್ಲಿಂದ ಬೇರೆ ಕಡೆಗೆ ಹೋಗುತ್ತೆ ಅನ್ನುವಂಥ ಚರ್ಚೆಗಳಿದೆ. ಇವೆಲ್ಲವನ್ನು ಕೂಡ ವಾಪಸ್ ತರುವಂಥದ್ದಕ್ಕೆ ಸಾಧ್ಯ ಇದೆಯಾ? ಸರ್, ಇದು ವಾಪಸ್ ತರಲಿಕ್ಕೆ ಒಂದೇ ನಮಗಿರೋದು, ಸರ್ಕಾರಕ್ಕೆ ಒಪ್ಪಿಸ್ಬೇಕು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸುರಕ್ಷಿತವಾಗಿದೆ, ಪ್ರೇಕ್ಷಕರಿಗೆ ಸುರಕ್ಷಿತವಾಗಿದೆ. ಸ್ಟೇಡಿಯಮ್ಮು ಒಂದು ಸೇಫ್ಟಿ ಆಡಿಟ್ ಮಾಡಿಸ್ಬೇಕು. ಮೊನ್ನೆ ಕಾಲು ತುಳಿತ ಪ್ರಕರಣಕ್ಕೆ ಏನೇನು ಕಾರಣಗಳಿದೆ, ಮತ್ತೆ ಇನ್ನೊಂದು ಸತಿ ನಡೆದೇ ಇರೋಕ್ಕೆ ಏನು ಕಾರಣ ಆಯಿತು, ಆ ಕಾರಣ ಇನ್ನೊಂದು ಸತಿ ಬರದೇ ಇರೋಕ್ಕೆ ನಾವು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ದೃಢವಾದ ಕೆಲವು ನಿರ್ಧಾರಗಳನ್ನು ತಗೋಬೇಕು. ಆ ಮಟ್ಟದಲ್ಲಿ ಸ್ಟೇಡಿಯಂ ಸೇಫ್ಟಿ ಆಡಿಟ್ ಬಗ್ಗೆ ಏನು ಬೇಕು ಅದ್ರ ಬಗ್ಗೆ ನಾವು ಗಮನ ಹರಿಸಿ ಇನ್ನೊಂದು ಸತಿ ಮತ್ತೆ ಪಂದ್ಯಗಳಲ್ಲಿ ಬರಬೇಕು, ಸರ್ಕಾರದ ಒಪ್ಪಿಗೆ ಪಡಿಬೇಕು. ಒಂದು ಸತಿ ಬಂದಮೇಲೆ ಯಾವುದೇ ಕಾರಣಕ್ಕೂ ಇನ್ನೊಂದು ಸತಿ ಈ ಪ್ರಕರಣ ನಡೀಕೂಡದು ಅನ್ನೋದು ನಮ್ಮ ಆಶ್ವಾಸನೆ. ಓಕೆ, ಫೈನ್, ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್ ಎಲ್ಲ 30ನೇ ತಾರೀಕಿನ ಚುನಾವಣೆಗೆ. ಇದಿಷ್ಟು ವಿನಯ್ ಮೃತ್ಯುಂಜಯ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.